ಈಗ ಧರ್ಮಸ್ಥಳದಾಗುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಆ ಅನಾಮಿಕಾ ವ್ಯಕ್ತಿ 13 ಪಾಯಿಂಟ್ಗಳನ್ನು ಗುರುತು ಮಾಡ್ತಾನೆ. ಅದರಲ್ಲೂ ಪ್ರಮುಖವಾಗಿ 13ನೇ ಪಾಯಿಂಟ್ ಅಂತ ಆತ ಬೆರಳು ಮಾಡಿ ಇಲ್ಲಿ 5-6 ಶವಗಳನ್ನು ನಾನು ಹೂತಿಟ್ಟಿದ್ದೀನಿ ಅಂತ ಹೇಳಿರ್ತಾನೆ. ಸೊ ಹಾಗಾಗಿ ಈ 13ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಇವತ್ತು GPR ಮೂಲಕ ಶೋಧ ಕಾರ್ಯ ನಡೆಸುತ್ತೆ SIT. ಇವತ್ತು 10 ರಿಂದ 12 ಶವಗಳನ್ನು ನಾನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕಾ ಹೇಳ್ತಾನೆ. ನಿನ್ನೆ GPRನಿಂದ ಟ್ರಯಲ್ ಅನ್ನು ನಡೆಸ್ತಾರೆ SIT ಅಧಿಕಾರಿಗಳು. ನೇತ್ರಾವತಿ ದಡದಲ್ಲಿನ 13ನೇ ಪಾಯಿಂಟ್ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಿನ್ನೆ ಒಂದು ಟ್ರಯಲ್ ನಡೆಸಿದ್ರು ಡ್ರೋನ್ ಮೂಲಕ, ಅಂದರೆ ಡ್ರೋನ್ GPR ಕ್ಯಾಲಿಬರ್ ಚೆಕ್ ನಡೆಸಿತ್ತು SIT ಟೀಮ್. ಸೊ ಇವತ್ತು ಅದೇ 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯುತ್ತೆ. ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು ಈ 13ನೇ ಪಾಯಿಂಟ್ನತ್ತನೇ. ಯಾಕೆಂದರೆ 13ನೇ ಪಾಯಿಂಟ್ನಲ್ಲಿ ಏನೇನಿರುತ್ತೆ, ಅದರ ಹಿಸ್ಟ್ರಿ ಏನು ಅಂತೇಳಿ ಪವರ್ ಟಿವಿ ಈ ಹಿಂದೆಯೇ ಬಟಾಬಯಲು ಮಾಡಿದೆ. ಆದರೂ ಆ ಅನಾಮಿಕಾ ಈ 13ನೇ ಪಾಯಿಂಟ್ನಲ್ಲಿ 10 ರಿಂದ 12 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಸೊ ಹಾಗಾಗಿ GPR ತಂತ್ರಜ್ಞಾನದ ಮೊರೆ ಹೋಗ್ತಾರೆ SIT ಟೀಮ್. GPR ಡ್ರೋನ್ ಗಮನಿಸ್ತಾ ಇದ್ದೀರಲ್ಲ ಬಲಭಾಗದಲ್ಲಿ ವಿಡಿಯೋದಲ್ಲಿ, ಇದೇ GPR ಡ್ರೋನ್ ಮೂಲಕ ಈ ತಂತ್ರಜ್ಞಾನವನ್ನು ಬಳಸಿ ಶವಗಳ ಉತ್ಖನನ ಕಾರ್ಯವನ್ನು ಮಾಡೋದರ ಬಗ್ಗೆ. ಈ ಸುಮಾರು ಈ ಯಂತ್ರ ಬಂದು 20 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಈ GPR ಅಂತಂದ್ರೆ ಏನು, ಹೆಂಗೆ ವರ್ಕ್ ಆಗುತ್ತೆ, ನೀವು ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಏನಿದು GPR, ಈ ಸಂಬಂಧ 13ನೇ ಪಾಯಿಂಟ್ನಲ್ಲಿ ಉತ್ಖನನ ಹೆಂಗಾಗುತ್ತೆ, 13ನೇ ಪಾಯಿಂಟ್ನತ್ತ ನಮ್ಮ ಪ್ರತಿನಿಧಿ ಶಶಿಧರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಅನಾಮಿಕಾ ತೋರಿಸಿದಂತ 13ನೇ ಸ್ಪಾಟ್ ನಲ್ಲಿ ಯಾಕೆ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ, ಯಾಕೆ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ, GPR ಯಾವಾಗ ಬರುತ್ತೆ, ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ, ಏನು ಅಲ್ಲಿರುವಂತಹ ಕೂಲಿ ಕಾರ್ಮಿಕರ ಜೊತೆ ಕಾರ್ಯಾಚರಣೆಯನ್ನ ಮಾಡ್ತಾರ, ಇಲ್ಲ JCP ಮುಖಾಂತರ ಕಾರ್ಯಾಚರಣೆಯನ್ನು ಮಾಡ್ತಾರೆ, ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಏನೆಲ್ಲ ಅಡ್ಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಗೊಂದಲ ಇತ್ತು. ಆ ಎಲ್ಲಾ ಗೊಂದಲ ಕೂಡ ಈಗ SIT ಅವರು ಎಲ್ಲರೂ ಕೂಡ ತೆರೆ ಕೂಡ ಎಳೆದಿದ್ರೆ. ಇನ್ನು ಸಂಬಂಧಪಟ್ಟಂತೆ ನೇತ್ರಾವತಿ ದಡದಲ್ಲಿರುವಂತ ಏನು ಪಾಯಿಂಟ್ ನಂಬರ್ 13ರಲ್ಲಿ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಬೆಂಗಳೂರಿಂದ ಡ್ರೋನ್ ಅನ್ನ ತಂದು ಎಲ್ಲಾ ರೀತಿಯಲ್ಲೂ ಕೂಡ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿದ್ದಾರೆ. ಇನ್ನು ಕೂಡ ಏನು GPR ಎಷ್ಟು ಮಟ್ಟಕ್ಕೆ ಎಷ್ಟು ಆಳದಲ್ಲಿ ಸ್ಕ್ಯಾನ್ ಮಾಡುತ್ತೆ, ಒಳಗಡೆ ಇರುವಂತ ಅವಶೇಷಗಳನ್ನ ಯಾವ ರೀತಿಯಾಗಿ ಪತ್ತೆ ಹಚ್ಚುತ್ತೆ. ಇಲ್ಲಿ ಮೊದಲೇ ನೇತ್ರಾವತಿ ಡ್ಯಾಮ್ ಇದೆ, ಆ ಡ್ಯಾಮ್ ಪಕ್ಕದಲ್ಲಿ ಸದಾ ಹೂಳಿರುತ್ತೆ, ಜೋಗು ಇರುತ್ತೆ. ಆ ಒಂದು ತೇವಾಂಶದಲ್ಲಿ ಅದು ಸಿಗ್ನಲ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಗೊಂದಲ ಕೂಡ ಇತ್ತು ಸುಮಾರು ಒಂದು ವಾರದಿಂದಲೂ ಕೂಡ. ಅದೇ ಕಾರಣಕ್ಕಾಗಿ ಬೆಂಗಳೂರಿಂದ GPR ಅನ್ನ ತಂದು ತೇವಾಂಶದಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತೆ, ಆ ಒಣ ಮಣ್ಣು ಅದುರಾಗಿರುವಂತ ಜಾಗದಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತೆ, ಪಕ್ಕದಲ್ಲೇ ರಸ್ತೆ ಇದೆ, ರಸ್ತೆಯಲ್ಲೂ ಕೂಡ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡುತ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ಟ್ರಯಲ್ ಅನ್ನ SIT ತಂದ. ಮತ್ತೆ ಅದೇ ಕೂಡ ಸೋಕೋ ಟೀಮ್ ಮತ್ತೆ ಅದೇ ರೀತಿ ಕೂಡ ಟೆಕ್ನಿಕಲ್ ಎಲ್ಲ ತಂಡದವರು ಕೂಡ ಇಲ್ಲೇ ಜಾಗದಲ್ಲಿದ್ದು ಎಲ್ಲ ರೀತಿಯಲ್ಲೂ ಕೂಡ ಟ್ರಯಲ್ ಅನ್ನು ಕೂಡ ಈಗಾಗಲೇ ಮುಗಿಸಿದ್ದಾರೆ. ಮತ್ತೆ ಏನ್ ಭೀಮಾ ಹೇಳಿದಂತೆ ಸುಮಾರು 20 ಅಡಿ ಆಳದಲ್ಲಿ 8 ರಿಂದ 12 ಶವಗಳನ್ನ ಇದೇ ಜಾಗದಲ್ಲಿ ನಾನು ಊತಿಟ್ಟಿದ್ದೆ. ಈಗ ರಸ್ತೆ ಆಗಿದೆ, ಅದ್ರ ಮೇಲೆ ಮಣ್ಣು ಮುಚ್ಚಿದ್ದಾರೆ. ಸಾಕಷ್ಟು ಆಳವನ್ನು ತೋಡಿದ್ರೆ ಇಲ್ಲಿ ಸಾಕಷ್ಟು ಹೆಣಗಳು ಸಿಗುತ್ತೆ ಅಂತ ಕೂಡ ಏನು 164 ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಕದಲ್ಲೇ ನೇತ್ರಾವತಿ ನದಿಯ ದಡ ಕಟ್ಟೆ ಇರೋದ್ರಿಂದ ಇಲ್ಲಿ ಆಳವನ್ನು ಏನಾದ್ರು ತೋಡಿದ್ರೆ ಅಲ್ಲಿ ಡ್ಯಾಮ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರಾವರಿ ಇಲಾಖೆಯವರು ಕೂಡ ಇದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಇನ್ನು ಇಲ್ಲ ಇದೇ ಜಾಗದಲ್ಲಿ ಭೀಮಾ ಹೇಳಿದಂತ ಜಾಗದಲ್ಲಿ 13ನೇ ಪಾಯಿಂಟ್ ನಲ್ಲಿ ಸುಮಾರು 6 ವಿದ್ಯುತ್ ಕಂಬಗಳಿತ್ತು, ಒಂದು ಟ್ರಾನ್ಸ್ಫಾರ್ಮರ್ ಡಬ್ಬ ಇತ್ತು. ಅದ್ಯಾವುದೂ ಕೂಡ ಹಾನಿಯಾಗದಂತೆ ಎಲ್ಲಾ ರೀತಿಯಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಸ್ವಚ್ಛತೆಯನ್ನು ಕೂಡ ಮಾಡಿದ್ರೆ. ಇಲ್ಲಿ ಸಾಕಷ್ಟು ಗಿಡ ಗಂಟೆ ಹುಲ್ಲೆಲ್ಲ ಬೆಳ್ಕೊಂಡಿತ್ತು, ಕೆಲವೊಂದಷ್ಟು ಕಸ ಕಡ್ಡಿ ಇತ್ತು, ಎಲ್ಲವನ್ನು ಕೂಡ ತೆರವು ಮಾಡಿ ಎಲ್ಲ ರೀತಿ ಕೂಡ ಬೌಂಡ್ರಿ ಕೂಡ ಫಿಕ್ಸ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ನೇತ್ರಾವತಿ ಡ್ಯಾಮ್ ಪಕ್ಕದಲ್ಲಿರುವಂತ ಏನ್ 13ನೇ ಪಾಯಿಂಟ್ ನಲ್ಲಿ SIT ಅವರು ಇಂದು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇಷ್ಟು ದಿವಸಗಳ ಕಾಲ 16 ಪಾಯಿಂಟ್ ಅನ್ನ ಭೀಮಾ ತೋರಿಸಿದ, 16 ಪಾಯಿಂಟ್ ನಲ್ಲಿ 15 ಪಾಯಿಂಟ್ ನಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು. ಯಾವ್ದೋ ಒಂದೇ ಒಂದು ಕಡೆ ಮಾತ್ರ ಪಾಯಿಂಟ್ ನಂಬರ್ 6 ನಲ್ಲಿ ಕೆಲವೊಂದಷ್ಟು ಕಳೆಬರ ಸಿಕ್ಕಿತ್ತು, 11ರಲ್ಲಿ ಒಂದು ಬುರ್ಡೆ ಸಿಕ್ಕಿತ್ತು, ಅದು ಕೂಡ ಯಾವ್ದೋ ಜಂಟಿಸ್ತು ಅಂತಾನು ಕೂಡ ಹೇಳಿದ್ರು. ಆದ್ರೆ SIT ಅವರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಂತ ವರದಿ ಕೂಡ ಬಿಡುಗಡೆ ಮಾಡಿಲ್ಲ, ಯಾವ್ದು ಕೂಡ ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡಿಲ್ಲ. ಯಾಕೆಂದ್ರೆ ಇನ್ನು ತನಿಖಾ ಹಂತದಲ್ಲಿದೆ. ಇನ್ನು ಭೀಮಾ ಹೇಳ್ತಿದ್ದಾನೆ ಇನ್ನೂ 15 ಸ್ಪಾಟ್ ಇದೆ,
ನನಗೆ ಹೆಚ್ಚಿನ ಭದ್ರತೆಯನ್ನ ಕೊಡಿ, ಎಲ್ಲ ಕಡೆ ನೋಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸುಮಾರು 16 ಇಲ್ಲಿ ಅತ್ಯಾಚಾರಗಳಾಗಿದೆ, 100 ಕೊಲೆಗಳಾಗಿದೆ ಅಂತ ಆರೋಪವನ್ನ ಮಾಡಿರೋದು. ಇದೇ ಕಾರಣಕ್ಕಾಗಿ ಮಾನವ ಹಕ್ಕುಗಳ ಆಯೋಗ ಕೂಡ SIT ಬಳಿ ಬಂದು ಯಾವ ರೀತಿಯಾಗಿ ತನಿಖೆ ನಡೆದಿದೆ, ಏನಾದ್ರೂ ಕಳೆಬರಹ ಸಿಕ್ಕಿದೆಯಾ, ಅತ್ಯಾಚಾರ ಇದೆಯಾ, ತನಿಖೆ ಯಾವ ರೀತಿ ಅಂತ ಇದೆ ಅಂತ ಕೂಡ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದೆಲ್ಲವನ್ನು ಕೂಡ ಆಗ್ತಿದ್ದಂತೆ ಈಗ SIT ತಂಡ ಕೊನೆಗೂ GPR ಅನ್ನ ತಂದು ಸ್ಕ್ಯಾನ್ ಟ್ರಯಲ್ ಕೂಡ ಈಗ ಮುಗಿಸಿದ್ದಾರೆ. 10 ಗಂಟೆಗೆ ಇವತ್ತು ಬೆಳಗ್ಗೆ ಕಾರ್ಯಾಚರಣೆ ಕೂಡ ಪ್ರಾರಂಭ ಆಗುತ್ತೆ. ಹೀಗಾಗಿ ಭೀಮಾ ಹೇಳಿದ ಕಡೆ ತಲೆ ಬುರುಡೆಗಳು ಸಿಗುತ್ತಾ ಇಲ್ಲ ಏನ್ ಭೀಮಾ ಬರೀ ಬುಡೆ ಅನ್ಬಿಟ್ಟಿದಾರ ಅಂತ ಗೊತ್ತಾಗೋದಕ್ಕೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಕ್ಯಾಮರಾಮನ್ ಜಯಂತ್ ಜೊತೆ ಬಾಲಡೇಶ್ವರ್, ಧರ್ಮಸ್ಥಳ.